ಶೈಕ್ಷಣಿಕ ಕೊರತೆ ನೀಗಿಸುತ್ತಿದೆ ಚಂದನ ಶಿಕ್ಷಣ ಸಂಸ್ಥೆ. ಉತ್ತರ ಕನ್ನಡ ಜಿಲ್ಲೆ ಪ್ರತಿಭಾವಂತರು ಮತ್ತು ಸುಶಿಕ್ಷಿತರ ನಾಡಾಗಿದ್ದರೂ ದಶಕಗಳಿಂದ ಗುಣಮಟ್ಟದ ಉನ್ನತ ಶಿಕ್ಷಣಕ್ಕಾಗಿ ಇಲ್ಲಿನ ವಿದ್ಯಾರ್ಥಿಗಳು ನೆರೆಹೊರೆಯ ಜಿಲ್ಲೆಗಳನ್ನು ಅವಲಂಬಿಸಬೇಕಾಗಿದೆ. ಈ ಕೊರತೆ ನೀಗಿಸುವತ್ತ ಶಿರಸಿಯ ಚಂದನ ಶಿಕ್ಷಣ ಸಂಸ್ಥೆ ದಾಪುಗಾಲು ಹಾಕುತ್ತಿದೆ. ಜಿಲ್ಲೆಯ ಬಾಲ ನ್ಯಾಯ ಮಂಡಳಿಯ ಸದಸ್ಯರೂ ಆದ ಲಕ್ಷ್ಮೀನಾರಾಯಣ ಎಂ ಹೆಗಡೆ ಅವರು ಈ ಸಂಸ್ಥೆಯ ರೂವಾರಿ. ಕೇವಲ ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುವ ಅತ್ಯಾಧುನಿಕ ಶಿಕ್ಷಣವನ್ನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ನೀಡುತ್ತಿದೆ. ಚಂದನ ಶಿಕ್ಷಣ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಭರವಸೆ ಮೂಡಿಸಿದೆ. ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ನಾಡಿನ ಹೆಮ್ಮೆಯ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ್ ಭಟ್ ಸಾರಥ್ಯದ ವಿಶ್ವಾನಿ ಸಮೂಹದ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ವಿಶ್ವೇಶ್ವರ್ ಭಟ್ರು ನಾಡಿನಾದ್ಯಂತ ಇರುವ ಎಲೆಮರೆ ಕಾಯಿಯಂತಿರುವ ಸಾಧಕರನ್ನು ಗುರುತಿಸಿ ಅವರಿಗೊಂದು ಪ್ರಶಸ್ತಿಯ ಗರಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ವ್ಯಕ್ತಿ ಮಾತ್ರವಲ್ಲ, ಅನೇಕ ಸಂಘ ಸಂಸ್ಥೆಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಗುರುತಿಸಿ ಕೂಡ ಅವರಿಗೊಂದು ಪ್ರಶಸ್ತಿಯನ್ನು ನೀಡುವಂಥ ಕೆಲಸವನ್ನು ವಿಶ್ವೇಶ್ವರ್ ಭಟ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಗ್ಲೋಬಲ್ ಅಚೀವರ್ಸ್ ಅವಾರ್ಡು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿ ಗರಿಯನ್ನು ನೀಡಿ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ಚಂದನ ಪ್ರೀ ಪ್ರೈಮರಿ ಹೈಸ್ಕೂಲ್ ಮತ್ತು PU ಕಾಲೇಜ್ಗಳನ್ನ ಇಟ್ಕೊಂಡು ಇವತ್ತು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಒಬ್ಬ ಅಧ್ಯಕ್ಷರು, ಒಬ್ಬ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿ ಕೂಡ ಇವತ್ತು ಅವರ ಶಿಕ್ಷಣ ಸಂಸ್ಥೆ ಭಾಜನರಾಗಿದೆ. ಬೇರಾರು ಅಲ್ಲ, ಅವರು ಅಧ್ಯಕ್ಷರು LM ಹೆಗಡೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಅವರ ಶಿಕ್ಷಣ ಸಂಸ್ಥೆಯ ಸಾಧನೆ ಹೇಗಿದೆ, ಎಷ್ಟು ವರ್ಷಗಳಿಂದ ಅವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡು ಬೆಳೆಸ್ತಾ ಬಂದಿದ್ದಾರೆ, ಎಲ್ಲವನ್ನ ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್, ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಕ್ಕಾಗಿ. ಸರ್, ಈಗಾಗಲೇ ನಮ್ಮ ವಿಶ್ವಾನಿ ಸಮೂಹದ ವಿಶ್ವೇಶ್ವರ್ ಭಟ್ರು ಈಗಾಗಲೇ ನಾಡಿನಾದ್ಯಂತ ಇರುವಂತಹ ಅನೇಕ ಸಾಧಕರನ್ನ ಗುರುತಿಸಿ ಇವತ್ತು ನಮ್ಮ ವಿಶ್ವಾನಿ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕೇವಲ ವ್ಯಕ್ತಿ ಮಾತ್ರವಲ್ಲ, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ಸಂಘ ಸಂಸ್ಥೆಗಳನ್ನು ಗುರುತಿಸಿ ಇವತ್ತು ಪ್ರಶಸ್ತಿ ಗರಿಯನ್ನು ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ತಮ್ಮ ಶಿರಸಿ ಎಂಬ ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಈ ಭಾಗದ ಜನರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಅವರ ಬದುಕಿನ ಪಾಠಗಳನ್ನು ಕೂಡ ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸರ್, ತಾವೊಬ್ಬರು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್ ಅಂತೇಳಿ? ಬಹಳ ಸಂತೋಷ ಆಗಿದೆ. ಗ್ರಾಮೀಣ ಪ್ರದೇಶದ ಹಲವಾರು ವ್ಯಕ್ತಿಗಳನ್ನು ಗುರುತಿಸಿ ನೀವೇನು ಪ್ರಶಸ್ತಿಯನ್ನು ಕೊಡ್ತಿದ್ದೀರಿ, ಅದಕ್ಕೆ ಭಟ್ ಹಾಗೂ ಅವರ ಸಮೂಹಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಇದರ ಹೆಸರೇ ಹೇಳುವಂತೆ ಗ್ರಾಮೀಣ ಪ್ರದೇಶದ ಶಿಕ್ಷಣ ಮತ್ತು ಸರ್ವಾಂಗೀಣ ಅಭಿವೃದ್ಧಿಯ ಕನಸನ್ನು ಹೊತ್ತುಕೊಂಡು ಆರಂಭ ಮಾಡಿದ್ದೇವೆ. ಇದು ನಮ್ಮ ಊರು ಗೋಳಿಕೊಪ್ಪ, ಹುಟ್ಟಿದ ಊರಿನಲ್ಲಿ ಎಲ್ಲ ಮಿತ್ರರು ಕೂಡಿ ಆರಂಭ ಮಾಡಿದಂಥ ಸಂಸ್ಥೆ. ಮೊದಲು ಊರಲ್ಲಿ ಗ್ರಾಮೀಣ ಗ್ರಂಥಾಲಯವನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಆನಂತರ ಯುವಕ ಮಂಡಳ ಚಟುವಟಿಕೆಯನ್ನು ಮಾಡ್ತಾಯಿದ್ವಿ. ಆನಂತರ ನಮಗೆಲ್ಲರಿಗೊಂದು ಹೊಸ ಯೋಚನೆ ಬಂತು, ಯಾಕೆ ನಾವು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಬಾರ್ದು ಅಂತ. ಆಗ GN ಹೆಗಡೆ ಮುರೇಗಾರ್ ಇವರು ನಮ್ಮ ಸ್ನೇಹಿತರು, ಇವರನ್ನು ಕೂಡಿಸ್ಕೊಂಡು ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು 1998ರಲ್ಲಿ ನಾನು ಮುಂದೆ ನಿಂತು ಸಂಸ್ಥಾಪಕನಾಗಿ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ. ಆನಂತರ 2002ರಲ್ಲಿ ಚಂದನ ಶಿಕ್ಷಣ ಸಂಸ್ಥೆಯನ್ನು ಡಾಕ್ಟರ್ ಶಿವರಾಮ್, ಡಾಕ್ಟರ್ ರಮೇಶ್ ಇವರ ಜೊತೆಗೂಡಿ ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಚಂದನ ಶಾಲೆಯನ್ನು ಆರಂಭ ಮಾಡಿದ್ವಿ. ಆರಂಭದಲ್ಲಿ ಬಾಲವಾಡಿಯಿಂದ ಆರಂಭ ಮಾಡಿದ್ವಿ. ಸುಮಾರು 20 ಮಕ್ಕಳಿದ್ದರು. ಈಗ 680 ಮಕ್ಕಳು. ಹಾಗೆಯೇ ಚಂದನ PU ಕಾಲೇಜನ್ನು 4 ವರ್ಷದಿಂದ ಆರಂಭ ಮಾಡಿದ್ವಿ. ಇಲ್ಲಿ RM ಭಟ್ರು ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾರೆ. ಹಾಗೆಯೇ ಚಂದನ ಶಾಲೆಯಲ್ಲಿ ವಿದ್ಯಾನಾಯಕರವರು ಹಾಗೂ SR ಹೆಗಡೆಯವರು ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾರೆ. ನಾನು ಈ ಸಂಸ್ಥೆಯನ್ನು ಮುಂದೆ ನಿಂತು ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ತುಂಬ ಸಂತೋಷ ಆಗ್ತದೆ. ತುಂಬ ವಿವಿಧ ಹಳ್ಳಿಗಳಿಂದ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಉತ್ತಮ ಶಿಕ್ಷಣವನ್ನು ನೀಡ್ತೀವಿ. ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಬೇಕು. ಉದ್ದೇಶ ಏನಂದರೆ ಮಕ್ಕಳು ಗ್ಲೋಬಲ್ ಆಗಿ ಬೆಳಿಬೇಕು, ಅದಕ್ಕೆ ಇಂಗ್ಲೀಷು ಬೇಕೇ ಬೇಕು ಅನ್ನುವಂಥದ್ದು ನಮ್ಮ ಅನುಭವ. ಹಾಗೆಯೇ ಮಕ್ಕಳಿಲ್ಲಿ ಕನ್ನಡದಲ್ಲೇ ಮಾತಾಡ್ತಾರೆ. ಕನ್ನಡ ಮತ್ತು
ಮಾತೃಭಾಷೆ, ಯಾವ ಮಗುವಿನ ಮಾತೃಭಾಷೆ ಇದೆಯೋ ಆ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಸಿಗಬೇಕು. ಹಾಗೆ ಉತ್ತಮವಾಗಿ ಮುಂದೆ ಹೋಗಲಿಕ್ಕೆ ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ದೃಷ್ಟಿಯಲ್ಲಿ ನಾವು ಚಂದನ ಶಾಲೆಯನ್ನು, ಚಂದನ ಕಾಲೇಜನ್ನು ಆರಂಭ ಮಾಡಿದ್ದೇವೆ. ಸರ್, ನಾನು ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ಸಂಸ್ಥೆಯ ಪ್ರತಿಯೊಂದು ಆವರಣದಲ್ಲಿ ಓಡಾಟವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಚಂದನ ಶಿಕ್ಷಣ ಸಂಸ್ಥೆ ನಂದನವನದಂತಿದೆ, ಚಂದನವನದಂತಿದೆ. ಸರ್, ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಈಗ ಗ್ರಾಮೀಣ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಮಕ್ಕಳನ್ನು ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಸಿಟಿಗಳಿಗೆ ಅವರಿಗೆ ಎಜುಕೇಷನ್ ಕೊಡಿಸ್ತಕ್ಕಂಥ ಕೆಲಸವನ್ನು ಇಂದಿನ ಪಾಲಕರು ಮಾಡ್ತಾರೆ. ಆದರೆ ತಮ್ಮ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೀರಾ. ಕನ್ನಡಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಟ್ಟಿದ್ದೀರಾ. ಇದು ಈ ಭಾಗದ ಮಕ್ಕಳಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಮತ್ತು ಅವರು ಬದುಕಿನಲ್ಲಿ ಅವರ ಭವಿಷ್ಯ ಉಜ್ವಲಗೊಳ್ಳಲು ಯಾವ ರೀತಿ ಸಹಕಾರಿಯಾಗಬಹುದು ಎನ್ನುವಂಥ ಮಾತು ಸರ್. ಶಾಲೆ ಉತ್ತಮವಾಗಬೇಕಂದ್ರೆ ಶಿಕ್ಷಕರು ಬಹಳ ಮುಖ್ಯ. ನಾವು ಶಿಕ್ಷಕರನ್ನು ತುಂಬ ಸ್ನೇಹದಿಂದ ನೋಡ್ತೀವಿ. ಮಕ್ಕಳು ಹೇಗೆ ಶಿಕ್ಷಕರನ್ನು ಗೌರವಿಸ್ತಾರೋ ಆಡಳಿತ ಮಂಡಳಿಯು ಹಾಗೆ ಅವರನ್ನು ಗೌರವಿಸ್ತೀವಿ ನಾವು. ಆದ್ದರಿಂದ ನಮ್ಮ ಶಾಲೆಯಲ್ಲಿ ಬರುವಂಥ ಮಕ್ಕಳು ಯಾರೂ ಬೇಸರ ಪಡೋದಿಲ್ಲ. SSLCಯಲ್ಲಿ ಸುಮಾರು 13 ವರ್ಷ ನಾವು SSLCಯಲ್ಲಿ 100ಕ್ಕೆ 100% ಫಲಿತಾಂಶವನ್ನು ಕಂಡಿದ್ದೇವೆ. ಹಾಗೆಯೇ ಡಿಸ್ಟಿಂಕ್ಷನ್ ಕಂಡಿದ್ದೇವೆ. ಪ್ರತಿ ವರ್ಷವೂ ಕೂಡ ರ್ಯಾಂಕನ್ನು ಕಂಡಿದ್ದೇವೆ. ಈ ವರ್ಷ ನಮಗೆ 9 ಸ್ಟೇಟ್ ರ್ಯಾಂಕ್ ಇದೆ. SSLC ಬೋರ್ಡಿಂದ 9 ಸ್ಟೇಟ್ ರ್ಯಾಂಕ್ ಇದೆ. ಹಾಗೆಯೇ ನಮ್ಮಲ್ಲಿ ಕಲಿತಂಥ ಮಕ್ಕಳು ಬೇರೆ ಬೇರೆ ಕಡೆ ಉದ್ಯೋಗವನ್ನು ಮಾಡ್ತಿದ್ದಾರೆ, ಬೇರೆ ಬೇರೆ ಕಲಿತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ. ಇದು ಸೃಜನಶೀಲ ಶಿಕ್ಷಣ ಕೇಂದ್ರ ಆಗಬೇಕು, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಹಾಗೆಯೇ SSLC ಮುಗಿದ ನಂತರ ಮಕ್ಕಳು ತುಂಬ ಬೇರೆ ಬೇರೆ ಊರಿಗೆ ಹೋಗಿ ಶಿಕ್ಷಣವನ್ನು ಪಡೆಯುವುದು ನಮಗೆ ಕಂಡುಬಂತು. ತುಂಬ ಹಣವನ್ನು ಖರ್ಚು ಮಾಡಿ ಶಿಕ್ಷಣಕ್ಕೆ ಹೊರಗೆ ಹೋಗಿ ತುಂಬ ಮಕ್ಕಳು ಸಕ್ಸಸ್ ಆಗಿಲ್ಲ. ಕೆಲವೊಬ್ಬರು ಉತ್ತಮ ಜ್ಞಾನ ಇದ್ದವರು ಸಕ್ಸಸ್ ಆಗಿದ್ದಾರೆ, ಉಳಿದವರು ತುಂಬ ಜನ ಇಂದಿಗೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ PUC ಕಾಲೇಜನ್ನು ನಮ್ಮ ಸಂಸ್ಥೆಯ ಅಡಿಯಲ್ಲಿ ಚಂದನ PU ಕಾಲೇಜನ್ನು ಆರಂಭ ಮಾಡಿದ್ವಿ. ಈ ಆರಂಭ ಮಾಡಿದ ಮೊದಲನೇ ವರ್ಷದಲ್ಲೇ ನಮಗೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಗಳಿಸಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಕೈಗೆ ಎಟಕುವ ದರದಲ್ಲಿ ನಾವು ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನಮ್ಮ ಸಂಸ್ಥೆಯು ಲಾಭದಾಯಕವಲ್ಲದ ಸಂಸ್ಥೆಯಾಗಿರೋದ್ರಿಂದ ಯಾವುದೇ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ ಅಂತಾದರೆ ಅವನಿಗೆ ನಾವು ಆರಂಭದಲ್ಲಿ ಏನು ನಮ್ಮ ಶಾಲೆಗೆ ಎಂಟರ್ ಆಗ್ತಾನೋ ಅಲ್ಲಿಂದ ಹೊರಗೆ ಹೋಗುವವರೆಗೂ ಅವನ ಹಣಕಾಸಿನ ತೊಂದರೆ ಆಗಲಿ, ಅವನ ಹಣಕಾಸಿನ ತೊಂದರೆಯಿಂದ ನಾವು ನಮ್ಮ ಶಾಲೆಯನ್ನು ಬಿಡಿಸಿದಂಥ ಉದಾಹರಣೆಗಳು ಇಲ್ಲ. ಎಸ್ ಸರ್, ಒಂದು ಶಿಕ್ಷಣದ ಜೊತೆಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಕಲಿಕೆಗೆ ಉತ್ತಮ ವಾತಾವರಣ ಕೂಡ ತುಂಬ ಅವಶ್ಯಕ ಸರ್. ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ವಾಹನಗಳ ವ್ಯವಸ್ಥೆ ಆಗಿರ್ಬೋದು, ಆವರಣ ವ್ಯವಸ್ಥೆ ಆಗಿರ್ಬೋದು ಮತ್ತು ಶಾಲಾ ಕೊಠಡಿಗಳದ್ದಾಗಿರ್ಬೋದು, ಸಿಬ್ಬಂದಿ ವರ್ಗ ಯಾವ ರೀತಿಯಾಗಿ ಒಂದು ತಂಡವಾಗಿ ಕಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀರಿ ಸರ್ ಅಂತೇಳಿ? ನಮ್ಮ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂಥದ್ದು ನಮ್ಮ ಕನಸು. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ 1ನೇ ವರ್ಗದಿಂದ ಕಂಪ್ಯೂಟರ್ ಶಿಕ್ಷಣವನ್ನು ನೀಡ್ತೇವೆ. ಅದೇ ರೀತಿಯ ಉತ್ತಮವಾದ ಲೈಬ್ರರಿಯನ್ನು ಕೂಡ ಮಾಡಿದ್ದೇವೆ, ವಿಜ್ಞಾನ ಮಂದಿರವನ್ನು ಮಾಡಿದ್ದೇವೆ. ಹಾಗೆಯೇ ಎಲ್ಲ ಕ್ಲಾಸುಗಳಲ್ಲಿಯೂ ಸಹ ನಾವು TV ಯನ್ನು ಹಾಕಿ ಅದಕ್ಕೆ ಅಂತರ್ಜಾಲ ವ್ಯವಸ್ಥೆಯನ್ನು ಕೊಟ್ಟು ಇಂಟರ್ನೆಟ್ಟನ್ನು ಮತ್ತು 24 ಗಂಟೆ ಕರೆಂಟ್ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ಮಗುವಿಗೆ ಏನಾಗುತ್ತೆ ಅಂದರೆ, ಯಾವುದು ಮಗುವಿಗೆ ಅರ್ಥ ಆಗೋದಿಲ್ಲೋ ಪಾಠದ ಜೊತೆ ಏನು ಮಗು ನೋಡುತ್ತೆ ಹಾಗೆ ಕೈಯಲ್ಲಿ ಆ ಉಪಕರಣಗಳನ್ನು ಹಿಡಿದುಕೊಂಡು ಅದನ್ನು ಕಲಿಯುತ್ತೆ. ಇದು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ಅದು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಕೊಟ್ಟಿರುವಂಥ ಒಂದು ಸೌಲಭ್ಯ. ಹಾಗೆ ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮ ಶಿಕ್ಷಣ ಕೇಂದ್ರಕ್ಕೆ ಬರಬೇಕು, ನಮ್ಮ ಶಾಲೆಗೆ ಬರಬೇಕು ಅಂದರೆ ತುಂಬ ಕಷ್ಟ. ಹಳ್ಳಿಗಳಿಂದ ಮಕ್ಕಳು ಕಾಡಲ್ಲಿ ಓಡಾಡಿ ಮಳೆಯಲ್ಲಿ ಆ ಮಕ್ಕಳು ನಡ್ಕೊಂಡು ಬಂದು ನಮ್ಮ ಶಾಲೆಗೆ ಬರುವುದು ಕಷ್ಟ ಅನ್ನೋ ದೃಷ್ಟಿಯಿಂದ ಅತ್ಯಂತ ಕಡಿಮೆ ದರದಲ್ಲಿ ಸುಮಾರು 7-8 ಕಡೆ ನಾವು ನಮ್ಮ ಶಾಲಾ ವಾಹನವನ್ನು ಮಾಡಿ ಮಕ್ಕಳನ್ನು ಇಲ್ಲಿಗೆ ತಂದು ಉತ್ತಮ ವಿದ್ಯಾಭ್ಯಾಸ ಕೊಡುವಂಥ ಕನಸನ್ನು ಇಟ್ಕೊಂಡಿದ್ವಿ. ಅದು ಸುಮಾರು ಸ್ವಲ್ಪ ಪ್ರಮಾಣದಲ್ಲಿ ಈಡೇರಿದೆ ಅಂತ ನಮಗೊಂದು ಸಂತೋಷ ಇದೆ. ಸೊ ತಮ್ಮ ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ಚಂದನ ಒಂದು ನೇಮ್ ಹೆಸರಲ್ಲಿ ಪ್ರೀ ಪ್ರೈಮರಿ ಆಯಿತು, ಹೈಸ್ಕೂಲ್ ಆಯಿತು, PU ಕಾಲೇಜ್ ಆಯಿತು, ನೆಕ್ಸ್ಟ್ ಏನು ಸರ್ ಡಿಗ್ರಿ ಮತ್ತು ಹೈಯರ್ ಎಜುಕೇಷನ್ದು ಏನಾದರೂ ತೆಗೆಯುವಂಥ ಯೋಜನೆಗಳೇನಾದರೂ ಇದೆಯಾ? ಯಾಕಂತಂದರೆ ಈ ಗ್ರಾಮದ ಮತ್ತು ಈ ಭಾಗದ ಜನರಿಗೆ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ. ತಾವು ಕೇಳಿರೋ ಪ್ರಶ್ನೆ ಬಹಳ ಮಾರ್ಮಿಕವಾದ ಪ್ರಶ್ನೆ. ಉತ್ತರ ಕನ್ನಡ ಜಿಲ್ಲೆ ತುಂಬ ಕಾಡುಗಳಿಂದ ಕೂಡಿದಂಥ ಜಿಲ್ಲೆ.
ಬುದ್ಧಿವಂತರ ಜಿಲ್ಲೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲ, ಹಾಗೆಯೇ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇದೆಲ್ಲ ಮಾಡಬೇಕು ಅಂದರೆ ಹಣಕಾಸು ತುಂಬ ಬೇಕಾಗುತ್ತೆ. ಆದರೂ ಸಹ ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಒಂದು ಶಿರಾ, ಇಲ್ಲಿ ನಾವು ಇನ್ನೂ ಸಹ ಮುಂದೆ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಮಾಡುವಂಥ ಕನಸನ್ನು ಕಂಡಿದ್ವಿ. ಆದರೆ ಅದು ನನಸಾಗುವಂಥದ್ದು ಅಷ್ಟು ಸರಳವಲ್ಲ. ಸಮಾಜದ, ನಮ್ಮ ಊರಲ್ಲಿ ಕಲಿತ ಹೊರಗಿನ ಜನರ ಸಹಾಯ ಇದ್ದರೆ ಖಂಡಿತವಾಗಿಯೂ ನಾವು ಒಂದು ಮೆಡಿಕಲ್ ಕಾಲೇಜನ್ನು, ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಮಾಡುವಂಥ ಕನಸನ್ನು ನಮ್ಮ ಸಂಸ್ಥೆ ಇಟ್ಕೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಸರ್, ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಹುತೇಕರು ಹಳ್ಳಿ ಮಕ್ಕಳು ಜಾಸ್ತಿ ಬರುವಂಥದ್ದು. ಸೊ ಹಾಗಾಗಿ ಬಡವರ ಮಕ್ಕಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿದೆ ಮತ್ತು ಯಾರಾದ್ರಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಫೀಸ್ ಸ್ಟ್ರಕ್ಚರ್ ಇರುವಂಥದ್ದು ಸರ್ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ? ತಾವು ನೋಡುತ್ತಿರುವಂಥ ಶಾಲೆ ಇದು ನೆರೆಬೇಲ್ ಗ್ರಾಮದಲ್ಲಿದೆ. ಈ ಗ್ರಾಮದ ಮಕ್ಕಳಿಗೆ ನಾವು ಒಂದೆರಡು ಮಕ್ಕಳಿಗೆ ಪ್ರತಿ ವರ್ಷವೂ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಆದರೆ ಒಟ್ಟಾರೆ ಕೊರೋನಾ ಪೀರಿಯಡ್ನಲ್ಲಿಯೂ ಸಹ ನಾವು ಯಾವುದೇ ಶಾಲಾ ಮಕ್ಕಳು ಫೀಸ್ ಕೊಡಲಿಲ್ಲ ಅಂತ ನಮ್ಮ ಶಾಲೆಯಿಂದ ಹೊರಗೆ ಹೋಗುವಂಥ ಒಂದು ಅವಕಾಶವನ್ನು ನೀಡಲಿಲ್ಲ. ಯಾಕಂದರೆ ಸಂಸ್ಥೆಯನ್ನು ಸಮಾಜ ಬೆಳೆಸಿದೆ. ಸಮಾಜದ ವಿವಿಧ ಸಂಘ ಸಂಸ್ಥೆಗಳು, ಉದಾಹರಣೆಗೆ IDRF ಅಂತ ಅಮೇರಿಕಾದೊಂದು ಸಂಸ್ಥೆ ನಮಗೆ ಒಂದು ಸ್ಕೂಲ್ ಬಸ್ಸನ್ನು ಕೊಟ್ಟಿದೆ. LIC ಗೋಲ್ಡನ್ ಜೂಬಿಲಿ ಫೌಂಡೇಶನ್ ಒಂದು ಸ್ಕೂಲ್ ಬಸ್ಸನ್ನು ಕೊಟ್ಟಿದೆ. ಕಟ್ಟಡ ಕಟ್ಟಲಿಕ್ಕೆ LIC ಗೋಲ್ಡನ್ ಜೂಬಿಲಿ ಫೌಂಡೇಶನ್ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಸಮಾಜದ ಸೇವೆ ಮಾಡುವಂಥ ಸಂಸ್ಥೆಗಳಿಂದ ನಾವು ಹಣವನ್ನು ತಗೊಂಡು ಈ ಶಾಲೆಯನ್ನು ಕಟ್ಟಿದ್ದೀವಿ. ಹಾಗಾಗಿ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಯಾವುದೇ ಮಕ್ಕಳಿಗೆ ನಾವು ಇಲ್ಲಿ ಶಿಕ್ಷಣವನ್ನು ವಂಚಿತರನ್ನಾಗಿ ಮಾಡದೇ ಇರುವಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ. ಕಾರಣ ಏನಂದರೆ, ನಾವು ಸಹ ಆರ್ಥಿಕವಾಗಿ ಹಿಂದುಳಿದ ರೈತ ಸಮುದಾಯದಿಂದ ಬಂದವರು. ಅದಕ್ಕೆ ನಮಗೆ ಹಣಕಾಸು ಇಲ್ಲ ಅಂದರೆ ಮಕ್ಕಳಿಗೆ ಏನು ತೊಂದರೆ ಆಗ್ತದೆ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಅನುಭವದಲ್ಲಿ ಇರೋದರಿಂದ ಈ ಶಾಲೆಯಲ್ಲಿ ಯಾವುದೇ ಮಕ್ಕಳು ಶಾಲೆಗೆ ಬಂದರೆ ಹಣ ಇಲ್ಲ ಅನ್ನೋ ಬಿಟ್ಟು ಹೋಗುವಂಥ ಪರಿಸ್ಥಿತಿಯನ್ನು ನಾವು ಯಾವಾಗಲೂ ನಿರ್ಮಾಣ ಮಾಡಲಿಲ್ಲ, ಮಾಡೋದು ಇಲ್ಲ. ಎಸ್ ಸರ್, ತಮ್ಮ ಶಿಕ್ಷಣ ಸಂಸ್ಥೆಯ ಸಾಧನೆಯನ್ನು ಗುರುತಿಸಿ ಇವತ್ತು ವಿಶ್ವಾನಿ ಸಮೂಹ ಲೋಕಧ್ವನಿ ಎಂಬ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಇದೇ ಜನವರಿ 10ರಂದು ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ತಮ್ಮ ಶಿಕ್ಷಣ ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ. ಈ ಸಂತೋಷದ ಕ್ಷಣದ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್ ಅಂತ? ತಾವು ಏನು ಹೇಳ್ತಾ ಇದ್ದೀರಿ, ಪ್ರಶಸ್ತಿಯನ್ನು ಕೊಡ್ತೀರಿ, ಸಂಸ್ಥೆಯನ್ನು ಗುರುತಿಸ್ತೀರಿ ಅನ್ನುವಂಥದ್ದು ನಮಗೆ ಬಹಳ ಸಂತೋಷದ ಒಂದು ಸಂದರ್ಭ. ಗ್ರಾಮೀಣ ಪ್ರದೇಶದ ನಮ್ಮ ಸಂಸ್ಥೆಯನ್ನು ಗುರುತಿಸಿ ನೀವೇನು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಲ್ಲ, ಇದರಿಂದ ನಮ್ಮ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಈ ಒಂದು ಶಾಲೆ ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಕನಸು. ಈ ಪುರಸ್ಕೃತವನ್ನು ಮಾಡಿದ್ದಕ್ಕೆ ನಮಗೆ ಇನ್ನೂ ಹುಮ್ಮಸ್ಸು ಬರ್ತದೆ. ಇಂತಹ ಶಿಕ್ಷಣ ಸಂಸ್ಥೆಯನ್ನು ಎಷ್ಟು ಕಷ್ಟ ಇದ್ದರೂ ಕಟ್ಟೋಣ ಅನ್ನುವಂಥ ಭಾವನೆ ಬರ್ತದೆ. ಯಾಕಂದರೆ ಭಟ್ರು ಒಂದು ಕನಸನ್ನು ಕಂಡು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥವರಿಗೆ ಗುರುತಿಸುವುದು ಉಂಟಲ್ಲ, ಇದು ಅಭಿನಂದನೆಯ ಕಾರ್ಯ. ಅದಕ್ಕೆ ನಾನು ಅವರಿಗೆ, ಈ ಲೋಕಧ್ವನಿ ಸಮೂಹಕ್ಕೆ ಕೃತಜ್ಞನಾಗ್ತೇನೆ. ಮತ್ತು ಇನ್ನೂ ಸಹ ನಮಗೆ ಜವಾಬ್ದಾರಿ ಹೆಚ್ಚುತ್ತದೆ ಈ ಪ್ರಶಸ್ತಿಯಿಂದ, ಪುರಸ್ಕಾರದಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈ ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ವ್ಯವಸ್ಥೆಯಲ್ಲಿ ತುಂಬ ಜನ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ. CD ನಾಯ್ಕರಂಥವರು CEO ಆಗಿ ಕೆಲಸ ಮಾಡ್ತಾರೆ. ಹಾಗೆಯೇ ಜೋಶಿ, VG ಜೋಶಿ ಅಂತ ಅವರು ನಮ್ಮ ಚಂದನ PU ಕಾಲೇಜಿನ ಅಧ್ಯಕ್ಷರು. SR ಹೆಗಡೆ ಅಂತ ನಮ್ಮ ಈ ಚಂದನ ಮಲೆನಾಡು ಸಂಸ್ಥೆಯ ಅಧ್ಯಕ್ಷರು. ವಿನಯ್ ಜೋಶಿ ಅಂತ ಅವರು ಸ್ಟ್ರಕ್ಚರಲ್ ಇಂಜಿನಿಯರು, ತುಂಬ ಚೆನ್ನಾಗಿ PUC ಕಾಲೇಜನ್ನು ಕಟ್ಟಿಕೊಟ್ಟಿರುವಂಥದ್ದನ್ನು ತಾವು ನೋಡ್ತಿದ್ದೀರಿ. ಹಾಗೆಯೇ ಸ್ವಯಂ ಸೇವಕರಾಗಿ ತುಂಬ ಜನ ನಮ್ಮ ಹತ್ರ ವಾಲಂಟಿಯರಾಗಿ ಕೆಲಸ ಮಾಡ್ತಾರೆ, ಡೈರೆಕ್ಟರಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಯಾರಿಗೂ ಕೂಡ ಹುದ್ದೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಎಲ್ಲರೂ ಸ್ವಯಂ ಸೇವಕರೇ. ಸ್ವಯಂ ಸೇವೆಯಿಂದಲೇ ಈ ಸಂಸ್ಥೆ ಬೆಳೆದಿದೆ ಅನ್ನೋದು ಹೇಳಲಿಕ್ಕೆ ನನಗೆ ಅತ್ಯಂತ ಹರ್ಷ ಅನ್ನಿಸ್ತದೆ. ಈ ತಮ್ಮ ಒಂದು ಪ್ರಶಸ್ತಿ ನಮ್ಮ ಸಂಸ್ಥೆಯ ಏಳಿಗೆಗೆ ಕಾರಣ ಆಗಲಿ ಅನ್ನುವಂಥದ್ದು ನನ್ನ ಒಂದು ಆಸೆ. ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ತಮ್ಮ ಸಮೂಹಕ್ಕೆ ಶುಭ ಹಾರೈಸ್ತಿದ್ದೇನೆ. ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ, ಮತ್ತೊಮ್ಮೆ ತಮಗೆ ಪ್ರಶಸ್ತಿ ಲಭಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ತುಂಬ ಎಲ್ಲ ನಿಮ್ಮ ಸಮೂಹಕ್ಕೆ ನಾನು ನಮ್ಮ ಚಂದನ ಬಳಗದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದಿಷ್ಟು
ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರಾದ LM ಹೆಗಡೆಯವರ ಮಾತುಗಳು. ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಗಳಾಗಿ ಇವತ್ತು ಈ ಚಂದನ ಎಂಬ ಒಂದು ಶಾಲೆಯ ಆವರಣವನ್ನು ನಂದನವನ್ನಾಗಿಸಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬಂತೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಶಿರಸಿ ಭಾಗದ ಗ್ರಾಮೀಣ ಮಕ್ಕಳ ಒಂದು ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಉತ್ತುಂಗಕ್ಕೇರಿಸಿದ್ದಾರೆ. ಹಾಗಾಗಿ ತಮ್ಮ ಮಕ್ಕಳನ್ನು ಕೂಡ ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಸುವ ಮೂಲಕ ಅವರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನು ತಾವು ಕೂಡ ಮಾಡಿ ಎನ್ನುವ ಶುಭ ಹಾರೈಸ್ತಾ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ. ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಪ್ರಾಯೋಜಕರು ಫಾರ್ಚೂನ್ ಗ್ರೂಪ್, ಪರ್ವ ಗ್ರೂಪ್, MRG ಗ್ರೂಪ್, ಅಮೃತ್ ನೋನಿ, ಡಿಯಾಗೋ ಫಿನಾನ್ಸ್, ಅಡಿಗಾಸ್ ಯಾತ್ರಾ, ದಿ ಬಲ್ಡೋಟಾ ಗ್ರೂಪ್, KDCC ಬ್ಯಾಂಕ್, ಓಂ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಸಹಜೀವನ ಕಲ್ಯಾಣ ಫೌಂಡೇಶನ್.